ಡಿ ಕೆ ಶಿವಕುಮಾರ್ ಅವರ ವಾದಕ್ಕೆ ಅಥವಾ ಮಾತಿಗೆ ಎದುರುಗಡೆ ಕೂತಿದ್ದಂಥ ಖರ್ಗೆ ಸಾಹೇಬ್ರು ಏನು ಹೇಳಿದ್ರು ಹಾಗಾದ್ರೆ? ಇದು ಈಗಿರುವಂಥ ಪ್ರಶ್ನೆ. ಸೊ ಇಷ್ಟೆಲ್ಲ ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ, ಇಷ್ಟೆಲ್ಲ ಬೇಡಿಕೆಗಳನ್ನ ಡಿ ಕೆ ಶಿವಕುಮಾರ್ ಅವರು ಮುಂದಿಟ್ಟಿದ್ದಾರೆ ಖರ್ಗೆ ಅವರ ಮುಂದೆ. ಅದಕ್ಕೆ ಖರ್ಗೆ ಅವರ ಪ್ರತಿಕ್ರಿಯೆ ಏನಾಗಿತ್ತು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಪಕ್ಷ ಅಧಿಕಾರಕ್ಕೆ ಬರಲು ನೀವು ಕಾರಣ, ಒಪ್ತೇನೆ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ನಾನು ಇಡೀ ರಾಜ್ಯವನ್ನ ಸುತ್ತಿದ್ದೇನೆ, ಪಕ್ಷ ಸಂಘಟನೆಯನ್ನ ಮಾಡಿದ್ದೇನೆ, ನಿದ್ದೆ ಮಾಡಿಲ್ಲ ಅಂತ ಹೇಳಿ. ಅದಕ್ಕೆ ಖರ್ಗೆ ಅವರ ಉತ್ತರ, ಹೌದು, ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ನೀವೂ ಕೂಡ ಕಾರಣ, ನಾನು ಒಪ್ತೇನೆ ಅಂತ ಹೇಳಿ. ಎಕ್ಸಾಕ್ಟ್ಲಿ ಅದನ್ನ ಎಲ್ಲರೂ ಕೂಡ ಒಪ್ಪಲೇಬೇಕು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಕೂಡ. ಅಂದ್ರೆ ಸಿದ್ದರಾಮಯ್ಯನವರು ಹೌದಪ್ಪ ನೀನು ಒಬ್ಬನೇ ಅಂತ ಹೇಳಲ್ಲ, ನಾವು ಇದ್ದೀವಿ, ಎಲ್ಲರೂ ಇದ್ದಾರೆ ಅಂತ ಹೇಳ್ತಾರೆ. ಏನು ಹೈಕಮಾಂಡ್ ಕೊಟ್ಟ ಟಾಸ್ಕ್ ಸಂಘಟನೆ ವಿಚಾರದಲ್ಲಿ ಹಿಂದೆ ಬಿದ್ದಿಲ್ಲ. ಇದು ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿರುವಂಥ ಮಾತು. ಹೈಕಮಾಂಡ್ ಕೊಟ್ಟ ಟಾಸ್ಕನ್ನು ಕೂಡ ನೀವು ಪರಿಪೂರ್ಣವಾಗಿ ಪಾಲಿಸಿದ್ದೀರಿ, ಸಂಘಟನೆ ವಿಚಾರದಲ್ಲೂ ಕೂಡ ನೀವು ಹಿಂದೆ ಬಿದ್ದಿಲ್ಲ. ಎಕ್ಸಾಕ್ಟ್ಲಿ ಡಿ ಕೆ ಶಿವಕುಮಾರ್ ಅವರು ಆ ಕೆಲಸವನ್ನ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರಲಿಲ್ಲ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅಧ್ಯಕ್ಷರಾದ ನಂತರ ತಳಮಟ್ಟದಿಂದ ಪಕ್ಷವನ್ನು ಕಟ್ಟಿದ್ದಾರೆ. ಸೊ ಇನ್ನು ನೀನು ಸಿದ್ದರಾಮಯ್ಯ ಒಟ್ಟಾಗಿ ಹೋಗಿದ್ರಿಂದಲೇ 136 ಸ್ಥಾನ ಬಂತು. ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರ ವಾದವನ್ನು ನಾವು ಗಮನಿಸ್ತಾ ಇದ್ವಿ. 136 ಸ್ಥಾನಗಳು ಬರೋದಕ್ಕೆ ನಾನೇ ಕಾರಣ ಅಂತ ಹೇಳಿದ್ರು ಅವರು, ನಾನೇ ಕಾರಣ ಅಂತ ಹೇಳಿದ್ರು. ಆದರೆ ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ, ನೀನು ಮತ್ತು ಸಿದ್ದರಾಮಯ್ಯ ಇಬ್ಬರೂ ಒಟ್ಟಾಗಿ ಹೋಗಿದ್ದರಿಂದಲೇ 136 ಸ್ಥಾನ ಬಂತು ಅಂತ ಹೇಳಿದ್ದಾರೆ ಹೊರತು ನೀವೊಬ್ಬರೇ ಹೋಗಿದ್ದಕ್ಕೆ ಡಿ ಕೆ ಶಿವಕುಮಾರ್ಗಿಂದಲೇ ಮಾತ್ರ 136 ಸ್ಥಾನಗಳು ಬಂದಿದೆ ಅಂತ ಎಲ್ಲೂ ಹೇಳಿಲ್ಲ. ಇನ್ನು ನಿನಗೆ ಅವಕಾಶ ಸಿಗಲೇಬೇಕು, ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಅಂತ ಕೂಡ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ. ನಿನಗೂ ಅವಕಾಶ ಸಿಗಲೇಬೇಕು, ನೀನು ಪಕ್ಷಕ್ಕಾಗಿ ದುಡಿದಿದೆಯಾ, ಜೊತೆಗೆ ಹೈಕಮಾಂಡ್ಗೆ ನಿಷ್ಠೆಯಿಂದ ಇದ್ದೀರಾ, ಹಾಗಾಗಿ ನಿಮಗೂ ಕೂಡ ಅವಕಾಶ ಸಿಗಲೇಬೇಕು, ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಅಂತ ಹೇಳಿದ್ದಾರೆ ಖರ್ಗೆ ಅವರು. ಆದರೆ ನಾಯಕತ್ವ ವಿಚಾರದಲ್ಲಿ ಸಮಸ್ಯೆ ಮಾಡಿಕೊಳ್ಳೋದು ಬೇಡ, ಇದು ಖರ್ಗೆ ಅವರ ಮಾತು. ಈಗ ನಾಯಕತ್ವ ಬದಲಾವಣೆ ವಿಚಾರ ಅಂತ ಬಂದಾಗ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಹಾಗಾಗಿನೇ ಒಂದು ಕಡೆ ನಾನು ಸಿ ಎಂ ಆಗಲೇಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹಠ ತೊಟ್ಟು ನಿಂತು ಬಿಟ್ರೆ, ಈ ಕಡೆ ಸಿದ್ದರಾಮಯ್ಯನವರು ಕೆಳಗಿಳಿಯೋದು ಬಹುತೇಕ ಡೌಟು. ಸೊ ಇಬ್ಬರ ನಡುವೆ ಪಕ್ಷಕ್ಕೆ ದೊಡ್ಡ ಮಟ್ಟದ ಹಾನಿಯಾಗುತ್ತೆ. ಇನ್ನು ರಾಹುಲ್ ಗಾಂಧಿ ಅವರ ಮುಂದೆ ನಿನ್ನನ್ನು ಕೂರಿಸ್ತೇನೆ, ನೋಡಿ ಖರ್ಗೆ ಅವರು ಹೇಳಿರೋದು ಡಿ ಕೆ ಶಿವಕುಮಾರ್ ಅವರಿಗೆ, ರಾಹುಲ್ ಗಾಂಧಿ ಅವರ ಮುಂದೆ ನಿನ್ನನ್ನು ಕೂರಿಸ್ತೇನೆ, ಸೊ ನೀವು ನಿಮ್ಮ ಮನಸ್ಸಿನ ಮಾತುಗಳನ್ನು ಅವ್ರ ಮುಂದೆ ಆಡಬಹುದು, ರಾಹುಲ್ ಗಾಂಧಿ ಬಳಿಯೇ ಚರ್ಚೆ ಮಾಡಿ ಫೈನಲ್ ಮಾಡಿಕೊಳ್ಳಿ ಅಂತ ಹೇಳಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ.